ನಮಸ್ಕಾರ ಸ್ನೇಹಿತರೆ, ಪ್ರಭುವಾಣಿ ಚಾನೆಲ್ಗೆ ಸುಸ್ವಾಗತ. ವರಮಹಾಲಕ್ಷ್ಮಿ ವ್ರತದ ದಿನ ಸಾಕಷ್ಟು ಜನರು ಪೂಜೆಗೆ ತಯಾರಿ ಮಾಡಿಕೊಳ್ತಿದ್ದಾರೆ. ಆದರೆ ಪೂಜೆ ಮಾಡುವಾಗ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಕಲಶವನ್ನು ಎಲ್ಲಿ ಇಡಬೇಕು, ಪೂಜೆ ಮಾಡುವವರು ಯಾವ ದಿಕ್ಕಿಗೆ ಮುಖ ಮಾಡಬೇಕು, ದೀಪವನ್ನು ಯಾವ ಕಡೆ ಇಡಬೇಕು ಎನ್ನುವ ಪ್ರಶ್ನೆಗಳು ಹಲವರಲ್ಲಿವೆ. ಹಾಗಾದರೆ ಒಂದೊಂದಾಗಿ ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಯಾವ ದಿಕ್ಕಿನಲ್ಲಿ ಇರಬೇಕು. ಸಾಮಾನ್ಯವಾಗಿ ವಾಸ್ತು ಮತ್ತು ಪೂಜಾ ಪದ್ಧತಿಗಳಲ್ಲಿ ದೇವರ ಪೂಜೆ ಪೂರ್ವ ಮತ್ತು ಉತ್ತರ ದಿಕ್ಕುಗಳಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಮನೆಯ ಪೂಜಾ ಸ್ಥಳದ ವಿನ್ಯಾಸಕ್ಕೆ ಅನುಕೂಲವಾಗಿದ್ದರೆ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ವ್ಯವಸ್ಥೆ ಮಾಡಬಹುದು. ಆದರೆ ದೇವಿಯ ಮುಖ ಯಾವ ದಿಕ್ಕಿಗೆ ಇರಬೇಕು ಎನ್ನುವುದರಲ್ಲಿ ಕುಟುಂಬದಿಂದ ಕುಟುಂಬಕ್ಕೆ ಮತ್ತು ಸಂಪ್ರದಾಯದಿಂದ ಸಂಪ್ರದಾಯಕ್ಕೆ ವ್ಯತ್ಯಾಸವಿರಬಹುದು. ಆದ್ದರಿಂದ ನಿಮ್ಮ ಮನೆಯ ಆಚಾರ ಮತ್ತು ಪುರೋಹಿತರ ಮಾರ್ಗದರ್ಶನಕ್ಕೆ ಆದ್ಯತೆ ನೀಡಿ. ಎರಡನೇದಾಗಿ, ಪೂಜೆ ಮಾಡುವವರು ಯಾವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು. ಸಾಧ್ಯವಾದರೆ ಪೂಜೆ ಮಾಡುವವರು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಪೂಜೆ ಮಾಡುವುದು ಶುಭವೆಂದು ಅನೇಕ ಪೂಜಾ ಪದ್ಧತಿಗಳಲ್ಲಿ ಪರಿಗಣಿಸಲಾಗುತ್ತದೆ. ಮುಖವಾದದ್ದು ದಿಕ್ಕಿಗಿಂತಲೂ ಪೂಜೆಯನ್ನು ಸ್ವಚ್ಛತೆ, ಭಕ್ತಿ ಮತ್ತು ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಮಾಡುವುದು. ಮೂರನೇದಾಗಿ, ವರಮಹಾಲಕ್ಷ್ಮಿಯ ಕಲಶವನ್ನು ಹೇಗೆ ಇಡಬೇಕು. ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ನಂತರ ಒಂದು ಪೀಠದ ಮೇಲೆ ಅಕ್ಕಿ ಅಥವಾ ಧಾನ್ಯವನ್ನು ಇಟ್ಟು ಅದರ ಮೇಲೆ ಕಲಶವನ್ನು ಇಡಬಹುದು. ಕಲಶದಲ್ಲಿ ನೀರು ತುಂಬಿ ಅರಿಶಿನ, ಕುಂಕುಮ ಮತ್ತು ನಿಮ್ಮ ಸಂಪ್ರದಾಯದಂತೆ ಬೇಕಾದ ವಸ್ತುಗಳನ್ನು ಹಾಕಿ ಮೇಲ್ಭಾಗದಲ್ಲಿ ಮಾವಿನ ಎಲೆ ಮತ್ತು ತೆಂಗಿನಕಾಯಿಯನ್ನು ಇಡಬಹುದು. ವರಮಹಾಲಕ್ಷ್ಮಿ ಅಲಂಕಾರ ಮಾಡುವವರು ದೇವಿಯ ಮಗುವಾಡ ಅಥವಾ ಪ್ರತಿಮೆಯನ್ನು ಕಲಶದೊಂದಿಗೆ ಸಂಪ್ರದಾಯದ ಪ್ರಕಾರ ಅಲಂಕರಿಸಬಹುದು. ನಾಲ್ಕನೇದು, ದೀಪವನ್ನು ಎಲ್ಲಿ ಇಡಬೇಕು. ಪೂಜೆಯ ಸಮಯದಲ್ಲಿ ದೀಪ ಹಚ್ಚುವುದು ಬಹಳ ಮುಖ್ಯವಾದ ಆಚರಣೆ. ದೀಪವನ್ನು ಸ್ವಚ್ಛವಾದ ಸ್ಥಳದಲ್ಲಿ ಸುರಕ್ಷಿತವಾಗಿ ಮತ್ತು ಪೂಜಾ ಸ್ಥಳಕ್ಕೆ ಸೂಕ್ತವಾಗಿ ಇಡಿ. ಎಣ್ಣೆ ಅಥವಾ ತುಪ್ಪದ ದೀಪವನ್ನು ನಿಮ್ಮ ಮನೆಯ ಸಂಪ್ರದಾಯದಂತೆ ಹಚ್ಚಬಹುದು. ಐದನೇದು, ಪೂಜಾ ಸ್ಥಳದಲ್ಲಿ ಏನು ಇಡಬಹುದು. ವರಮಹಾಲಕ್ಷ್ಮಿ ಪೂಜೆಗೆ ಸಾಮಾನ್ಯವಾಗಿ ಕಲಶ, ತೆಂಗಿನಕಾಯಿ, ಮಾವಿನ ಎಲೆ, ಅರಿಶಿನ ಮತ್ತು ಕುಂಕುಮ, ಹೂವುಗಳು, ಹಣ್ಣುಗಳು, ನೈವೇದ್ಯ, ಅಕ್ಷತೆ, ದೀಪ, ಧೂಪ, ತಾಂಬೂಲ ಇತ್ಯಾದಿಗಳು ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಸಿದ್ಧಪಡಿಸಬಹುದು. ಆರನೆಯ ಕ್ವಶನ್ ಇತ್ತು, ಪೂಜೆ ಮಾಡುವಾಗ ಯಾವ ವಿಷಯಗಳನ್ನು ಗಮನಿಸಬೇಕು. ಪೂಜಾ ಸ್ಥಳವನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿಟ್ಟುಕೊಳ್ಳಿ. ಪೂಜೆ ಮಾಡುವ ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಪೂಜೆ ಮಾಡುವುದು ಉತ್ತಮ. ಪೂಜೆ ವೇಳೆ ಮೊಬೈಲ್, ಅನಗತ್ಯ ಮಾತುಗಳು ಮತ್ತು ಇತರ ವ್ಯತ್ಯಯಗಳನ್ನು ಕಡಿಮೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡುವ ಪ್ರಯತ್ನ ಮಾಡಿ. ಏಳನೆಯ ಕ್ವಶನು, ದಿಕ್ಕು ಸರಿಯಾಗಿ ಸಿಗದಿದ್ದರೆ ಏನು ಮಾಡಬೇಕು. ಇದರ ಬಹಳ ಮುಖ್ಯವಾದ ಪ್ರಶ್ನೆ. ಪ್ರತಿಯೊಬ್ಬರ ಮನೆಯಲ್ಲೂ ಪೂಜಾ ಕೋಣೆ ಒಂದೇ ರೀತಿಯಾಗಿ ಇರುವುದಿಲ್ಲ. ಕೆಲವರ ಮನೆಯಲ್ಲಿ ಪೂರ್ವಕ್ಕೆ ಪೂಜಾ ಸ್ಥಳ ಇರಬಹುದು, ಇನ್ನು ಕೆಲವರ ಮನೆಯಲ್ಲಿ ಉತ್ತರಕ್ಕೆ ಅಥವಾ ಬೇರೆ ವ್ಯವಸ್ಥೆ ಇರಬಹುದು. ಆದ್ದರಿಂದ ಕೇವಲ ದಿಕ್ಕಿನ ಕಾರಣದಿಂದ ಪೂಜೆ ಮಾಡದೇ ಇರುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿರುವ ಪೂಜಾ ಸ್ಥಳದಲ್ಲಿ ಸ್ವಚ್ಛವಾಗಿ, ಶ್ರದ್ಧೆಯಿಂದ ಮತ್ತು ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದು. ಕೊನೆಯದಾಗಿ ಒಂದು ಮುಖ್ಯ ಮಾತು, ವರಮಹಾಲಕ್ಷ್ಮಿ ಪೂಜೆಯಲ್ಲಿ ದಿಕ್ಕುಗಳ ಬಗ್ಗೆ ಹಲವು ಪದ್ಧತಿಗಳು ಮತ್ತು ಆಚರಣೆಗಳಿವೆ. ಆದ್ದರಿಂದ ಇದನ್ನು ಎಲ್ಲರಿಗೂ ಒಂದೇ ರೀತಿಯ ಕಡ್ಡಾಯ ನಿಯಮ ಎಂದು ಪರಿಗಣಿಸಬೇಡಿ. ನಿಮ್ಮ ಕುಟುಂಬದ ಸಂಪ್ರದಾಯ, ಸ್ಥಳೀಯ ಆಚರಣೆ ಮತ್ತು ಪುರೋಹಿತರ ಸಲಹೆಯನ್ನು ಅನುಸರಿಸುವುದು ಉತ್ತಮ. ವರಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ನಿಮ್ಮ ಕುಟುಂಬದ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿ ಸದಾ ನೆಲೆಸಿರಲಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಪೂಜೆ, ಹಬ್ಬ, ಸರ್ಕಾರಿ ಯೋಜನೆ, ಉದ್ಯೋಗ ಮತ್ತು ಉಪಯುಕ್ತ ಕನ್ನಡ ಮಾಹಿತಿಗಾಗಿ ಪ್ರಭುವಾಣಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಶ್ರೀ ವರಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ.